ಅಪ್ಪು ಸರ್ನ ನೀವು ಪರ್ಸ್ನಲಾಗಿ ಮೀಟ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ತುಂಬ ಸರಿ. ಓಕೆ ಸರ್, ಅವರ ಮತ್ತು ನಿಮ್ಮ ನಡುವೆ ಆ ಪರಿಚಯ ಹೇಗಾಯಿತು ಮತ್ತು ಬಾಂಡಿಂಗ್ ಹೇಗಿತ್ತು? ಬಾಂಡಿಂಗು ಒಂದು ಸಿನಿಮಾ ಮಾಡೋ ರೇಂಜ್ಗೆಲ್ಲ ಹೋಗಿತ್ತು ಮೇಡಮ್. ನಾನು ಡೈರೆಕ್ಷನ್ ಮಾಡಬೇಕಿತ್ತು ಸಾರ್ಗೆ ಒಂದು ಸಿನಿಮಾ. ಸೊ ಕನ್ನಡದ ಒಂದು ದೊಡ್ಡ ಬ್ಯಾನರ್ ಪ್ರೊಡಕ್ಷನ್ನು, ಆಮೇಲೆ ಅಪ್ಪು ಸರ್ ಹೀರೋ, ಏನೊಂದು ಎರಡನೇ ಸಿನಿಮಾ ಅಂದಾಗ ಹೆಂಗಿರುತ್ತೆ. ಸೊ ಅದನ್ನು ಹೇಳ್ಕೊಳಕ್ಕಾಗಲ್ಲ. ಅಪ್ಪು ಸರ್ಗೆ ಹೋಗಿ ಕತೆ ಹೇಳಿದಾಗ ಸೊ ಅವರು ಒಂದು ಪರ್ಸ್ನಲ್ ಪ್ಲೇಸಿಗೆ ಕರ್ಕೊಂಡು ಹೋಗಿದ್ರು ನಾನು ಸಬ್ಜೆಕ್ಟ್ ಹೇಳೋಕ್ಕೆ. ಇಲ್ಲೆಲ್ಲೂ ಬೇಡ, ಆರಾಮಾಗಿ ಹೋಗೋಣ ಅಂತ ಹೇಳ್ಬಿಟ್ಟು. ಅವರು ಇಲ್ಲ ಸರ್, ನಾನು ಲೊಕೇಶನ್ ಕಳಿಸಿ, ಲೊಕೇಶನ್ ಹೇಳಿ ನಾನು ಅಲ್ಲಿಗೆ ಬಂದುಬಿಡ್ತೀನಿ ಅಂತ ಹೇಳಿದಾಗ, ಇಲ್ಲ ನಾನು ಕರ್ಕೊಂಡು ಹೋಗ್ತೀನಿ, ನೀನು ಅಲ್ಲಿಗೆ ಬಂದುಬಿಡು, ಅಲ್ಲಿಂದ ಹೊರಡೋಣ ಅಂತ. ಹೋಗಿ ಈ ಥರನಾ ಅಂತ ನಾನು, ಅಂದರೆ ಅವ್ರ ನಂಬರ್ ಇತ್ತು ನನ್ನ ಹತ್ರ. ಅಂದರೆ ನನ್ನ ಸಿನಿಮಾಗೆ ಫಸ್ಟ್ ಸೀನಾ ಸಿನಿಮಾಗೆ ಸಾರು ಬಂದಿದ್ದರು, ಅವರೇ ಚೀಫ್ ಗೆಸ್ಟು. ಆವಾಗ ಅಲ್ಲಿಂದ ಅವ್ರ ನಂಬರ್ ಕೊಟ್ಟಿದ್ರು ನನಗೆ. ಏನಿದ್ರು ನಂಗೆ ಕಾಲ್ ಮಾಡು, ಪರ್ಸನಲ್ ನಂಬರು. ಆವಾಗ ಸೊ ಆರಾಮಾಗಿ ಮಾತಾಡ್ತಾಯಿದ್ರು. ಈ ವಿಷಯಗಳೆಲ್ಲ ಸಬ್ಜೆಕ್ಟ್ ಬಗ್ಗೆ ಹೇಳಿದಾಗ, ಸರ್ ಪ್ರೊಡ್ಯೂಸರ್ ಆಯಿತು ಸರ್, ಓಕೆ ಈ ಥರ ಅಂದರೆ ಹೌದಾ ಸರಿ, ನಾನು ಒಂದು ಸರಿ ಅವ್ರ ಹತ್ರ ಮಾತಾಡ್ತೀನಿ, ಸಬ್ಜೆಕ್ಟ್ ಡಿಸ್ಕಷನ್ಗೆ ನಾವು ಒಂದು ಕಡೆ ಹೋಗೋಣ ಅಂತ ಹೇಳ್ಬಿಟ್ಟು ಒಂದು ಪ್ಲೇಸಿಗೆ ಕರ್ಕೊಂಡು ಹೋಗಿದ್ರು. ತುಂಬ ಚೆನ್ನಾಗಿತ್ತು ಪ್ಲೇಸ್ ಅದು. ಸೊ ಅಂದರೆ ನಮಗೆ ಇದೇ ಬೇರೆ ನಿಮಗೆ, ಅಂದರೆ ಈ ಪರಿಸರಕ್ಕೆ ಸಂಬಂಧಪಟ್ಟಿದ್ದು ಹೆಂಗಿರುತ್ತೆ ಅಲ್ಲಿ. ಸುಮ್ಮನೆ ಒಂದು ಸೈಲೆಂಟಾಗಿ ಒಂದು ಗಿಡ, ಒಂದು ಮರ, ಪಕ್ಷಿಗಳು, ಇದು ಅವ್ರಿಗೆ ಆ ಥರ ಸಾರಿಗೆ ತುಂಬ ಇಷ್ಟ. ಅವರು ಅಂದರೆ ಅವ್ರ ಜೊತೆ ಒಂದಿಬ್ಬರು ಫ್ರೆಂಡ್ಸ್ ಇದ್ದರು, ಮತ್ತು ನಾನು ಅಪ್ಪು ಸರು ಅಲ್ಲಿ. ಅಂದರೆ ಅವ್ರಿಗೆ ಆ ಥರದ ಜಾಗಗಳು ತುಂಬ ಇಷ್ಟ. ಸೊ ಅಲ್ಲಿ ಹೋಗಿ ಜ್ಯೂಸ್ ಕುಡ್ಕೊಂಡು ಆ ಥರ ಏನು ಜ್ಯೂಸ್ ತೊಗೊಂಬರ್ತಾರೆ ಅವರು. ಆಮೇಲೆ ಡ್ರೈ ಫ್ರೂಟ್ಸು ಅವ್ರ ಕಾರಲ್ಲಿ ಎನಿ ಟೈಮ್ ಇರುತ್ತೆ, ಡ್ರೈ ಫ್ರೂಟ್ಸ್ ತಿಂತಾ ಇರ್ತಾರೆ. ನೀವು ಯಾವುದಾದ್ರೂ ವೀಡಿಯೋ ನೋಡಿ, ಅವ್ರ ಬಾಯಿ ಏನಾರು ಆಡ್ತಾ ಇರುತ್ತೆ, ಏನೋ ಒಂದು ತಿಂತಾ ಇರ್ತಾರೆ. ಸೊ ಆ ಥರದ್ದೆಲ್ಲ ಇಟ್ಕೊಂಡು ಕೂತ್ಕೊಂಡು ಹೇಳಿ ಅಂತ ಹೇಳಿದಾಗ ಅವ್ರಿಗೆ ಆ ಸಬ್ಜೆಕ್ಟ್ ತುಂಬ ಇಷ್ಟ ಆಯಿತು, ತುಂಬ ಇಷ್ಟ ಆಯಿತು. ಸರಿ ಇದನ್ನು ಮಾಡೋಣ, ಖಂಡಿತವಾಗ್ಲೂ ಇದನ್ನೇ ನಾವು ಮಾಡೋಣ, ಓಕೆ ಇದನ್ನು ಇಂಪ್ರೂವ್ ಮಾಡ್ಕೊಂಡು ಚೆನ್ನಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಆಮೇಲೆ ಅವು ಹೋಗಿ ಆದಾಗ ಕೆಲವು ಕಾರಣಗಳಿಂದ ಸೊ ಅದು ಹಂಗೆ ಸ್ಟಾಪ್ ಆಯಿತು. ಪರವಾಗಿಲ್ಲ, ಅವರಿಲ್ಲ ಅಂದರೆ ಇನ್ನೊಂದು ಮಾಡೋಣ ಬಿಡಿ, ತೊಂದರೆ ಇಲ್ಲ, ನಾವೇ ಮಾಡೋಣ ಇದನ್ನು ಅಂತ ಧೈರ್ಯ ತುಂಬ್ತಿದ್ರು ಅವರು. ಈ ಸಿನಿಮಾನ ನಾವೇ ಮಾಡೋಣ ಅಂತ. ಸೊ ಲಾಸ್ಟ್ ಟೈಮು ಅವ್ರು ಹೋಗೋಕ್ಕಿಂತ ಒಂದು ತಿಂಗಳು ಬ್ಯಾಕ್ ಅನಿಸುತ್ತೆ, ನಾವು ಒಂದು ಕಾರಲ್ಲಿ ಹೋಗ್ತಾಯಿದ್ವಿ. ನೀನಿರಲಿಲ್ಲ, ಕಾರಲ್ಲಿ ಹೋಗ್ತಾಯಿದ್ದೆ. ಸೊ ಕಾರಲ್ಲಿ ಹೋಗ್ತಿರುವಾಗ ಸಿಗ್ನಲ್ ಬಿತ್ತು, ಸಿಗ್ನಲ್ ಬಿತ್ತು ಪಕ್ಕದಲ್ಲಿ ಅಪ್ಪು ಸರ್ ಕಾರ್ ಬಂದು ನಿಂತ್ಕೊಂತು. ಇವಳು ಹೇಳ್ತಿದ್ದಾಳೆ, ಅಪ್ಪು ಸರ್ ಸುಮ್ಮನಿರಮ್ಮ, ಎಲ್ಲಿ ಅಪ್ಪು ಸರ್, ಇಲ್ಲೆಲ್ಲ ಎಲ್ಲಿ ಬರ್ತಾರೆ ಅಂತ. ನಾವು ಸಿಗ್ನಲ್ ಬಿದ್ದಿದೆ ಅಲ್ಲಿ ಪಕ್ಕದಲ್ಲಿ ನೋಡ್ತಾ ಇದ್ದೀನಿ, ಸಾರು ನಾನು ಹಾಯ್ ಸರ್ ಅವ್ರದ್ದು ಫುಲ್ ಗ್ಲಾಸ್ ಏರಿಸ್ಬಿಟ್ಟಿದ್ದಾರೆ. ಅವರು ಏನೇನೋ ಹಿಂಗೆ ತಿನ್ಕೊಂಡು ಏನೇನೋ ಮಾತಾಡ್ತಿದ್ದಾರೆ, ಕೈ ಮಾಡ್ಕೊಂಡು. ಇದು ಪಕ್ಕದಲ್ಲಿ ಯಾರೋ ಕೂತಿದ್ದಾರೆ, ಅವರೇ ಡ್ರೈವ್ ಮಾಡ್ತಿದ್ದಾರೆ. ಸೊ ನಮಗೆ ಒಂಥರ ಖುಷಿ. ನಾನು ಗ್ಲಾಸ್ ಇಳಿಸ್ಬಿಟ್ಟು ಸಾರ್ ಅಂತ ಅಂದೆ. ಆವಾಗ ಇಳಿಸಿದ್ರು ಗ್ಲಾಸ್. ಆ್ಯಕ್ಚುಲಿ ಅವರು ಹೀರೋ ಇಳಿಸ್ತಾರೆ ಮೇಡಮ್ ಆ ಟೈಮಲ್ಲಿ. ಅವಾಗ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ಮತ್ತೆ ಎಲ್ಲೂ ಸಿಗ್ತಾ ಇಲ್ಲ, ಕಾಣ್ತಾ ಇಲ್ಲ ಅಂತ ಅಷ್ಟು ಚೆನ್ನಾಗಿ ಮಾತಾಡಿದ್ರು. ಅಂದರೆ ಮತ್ತೆ ಸಿಗ್ನಲ್ ಬಿಡ್ತು, ಸಿಗ್ತೀನಿ ಮೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ಜಸ್ಟ್ ಪಾಸ್ ಅದು. ಅದಕ್ಕೆ ಸಾಕ್ಷಿ ಇಲ್ಲಿದ್ದಾಳೆ. ಸೊ ಇಷ್ಟೆಲ್ಲ ಹೌದು. ಸೊ ಅದು ಒಂದು ತುಂಬ ಆ ಥರದ ಅದು ಬಿಟ್ಟು ಮತ್ತೆ ತುಂಬ ಸರಿ ಅವ್ರ ಜೊತೆ ಎಲ್ಲ ಒಡನಾಟಗಳು ತುಂಬ ಇದೆ. ಅದೆಲ್ಲ ಹೌದು 2 hours ಇದ್ದರು. 2 hours ನಮ್ಮ ಸ್ಟೇಜ್ ಮೇಲೆ. ಅವರು ಚೇರ್ ಹಾಕಿದ್ರು ಕೂತಿಲ್ಲ, ಅವರು ನಿಂತ್ಕೊಂಡೇ ಮಾತಾಡ್ಕೊಂಡೇ ಇದ್ರಿ. ಇಲ್ಲ ಪರವಾಗಿಲ್ಲ, ನಾನು ನಿಂತ್ಕೊಂಡೇ ಇರ್ತೀನಿ, ಹೇಗೆ ಮಾತಾಡ್ತಿರ್ತೀನಿ ಅಂತ. ಆ ಶೂಟ್ ಮತ್ತು ಒಂದು ಸೀನ್ ಶೂಟ್ ಮಾಡೋವರೆಗೂ ಜೊತೆಗಿದ್ರು. ನಾವು ಅವತ್ತು ಅಡುಗೆ ಮಾಡಿದ್ದೆಲ್ಲ ಊಟ ಮಾಡಿದ್ರು. ತುಂಬ ಫ್ರೆಂಡ್ಲಿ ಆಗಿದ್ರು. ಅವರು ದೊಡ್ಡ ಸ್ಟಾರು ಆ ಥರ ಅಂತ ಫೀಲ್ ಆಗಿಲ್ಲ, ಯಾರಿಗೂ ಫೀಲ್ ಆಗಿಲ್ಲ. ನಮ್ಮ ಅಲ್ಲಿ ಬಂದವರೆಲ್ಲ ಅಪ್ಪು ಸರ್ ಎಲ್ಲ ಅವ್ರನ್ನ ಬಿಡ್ತಾರೆ, ಯಾರಾದರೂ ಮಾತಾಡಿಸ್ಬೇಕು, ಫೋಟೋ ಹೊಡೆಸ್ಕೋಬೇಕು, ಮೀಟ್ ಮಾಡಬೇಕು. ಅವತ್ತಿನ ಒಂದು ಅದು ಮರೆಯೋಕ್ಕಾಗಲ್ಲಲ್ಲ. ಇವತ್ತು ಅವಾಗ ನಮ್ಗೇನು ಅನಿಸಿಲ್ಲ, ಓಕೆ ನಾವು ಅಪ್ಪು ಸರ್ ಇಷ್ಟ, ನಮ್ಗೆ ಕರೆದ್ವಿ ಬಂದರು ಅಂತ ಅನಿಸಿದೆ. ಬಟ್ ಇವತ್ತಿನಲ್ಲಿ ನಾವು ಅಷ್ಟು ಅವ್ರ ಜೊತೆ ಟೈಮ್ ಕಳೆದ್ವಲ್ಲ ಅನ್ನೋದು ನಾವು ಅದೃಷ್ಟವಂತರು. ಆ್ಯಕ್ಚುಲಿ ಮೋಸ್ಟ್ಲಿ ಆ ಒಡನಾಟಗಳೇ ಇವತ್ತು ಇದನ್ನು ಬರೆಯೋದಕ್ಕೆ ಒಂಥರ ಸ್ಫೂರ್ತಿ. ಖಂಡಿತ ಹೊಸ ನಿರ್ದೇಶಕರು ಅವರು 2ನೇ ಸಿನಿಮಾಗೆ ನಾನೇ ಮಾಡ್ತೀನಿ ಅಂತ ಅಷ್ಟು ಹೌದು. ವರ್ಧನ್ ಅವರೇ, ನಿಮಗೆ ಅಪ್ಪು ಸರ್ನ ಯಾವ ಥರ ಮೀಟ್ ಮಾಡೋ ಎಕ್ಸ್ಪೀರಿಯನ್ಸು? ಭೇಟಿ ಆಗಿದ್ದೀನಿ, ಅನ್ಎಕ್ಸ್ಪೆಕ್ಟೆಡ್ ಭೇಟಿ. ನಾನು ಮೊನ್ನೆ ಯಾರಿಗೂ ಹೇಳ್ತಾ ಇದ್ದೆ ಮಾತಾಡುವಾಗ, ಸುಮಾರು ವರ್ಷಗಳ ಹಿಂದೆ ಒಂದು ಸಿನಿಮಾ ಟ್ರೈಲರ್ ಚಾಮುಂಡೇಶ್ವರಿ
ನೋಡಿರ್ತಾರೆ, ಸ್ಟುಡಿಯೋ ನೋಡಿರ್ತಾರೆ, ಚಾಮುಂಡೇಶ್ವರಿ ಸ್ಟುಡಿಯೋ ನೋಡಿರ್ತಾರೆ. ಪ್ರೆಸ್ ಮೀಟ್ ಎಲ್ಲ ಮಾಡ್ತಾ ಇರ್ತೀವಲ್ಲ, ಮುಂದೆ ಹಿಂಗೆ ಗೆಸ್ಟ್ ಯಾರು ಬಂದಾಗ ಕೂರಕ್ಕೆ ಹಿಂಗೆ ಜಾಗ ಇದೆ. ನಂಗೆ ಅವ್ರು ಆ್ಯಕ್ಚುಲಿ ಯಾರು ಅಂದರೆ ನಾನು ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ. ಆ್ಯಸ್ ಅನ್ ಆ್ಯಕ್ಟರ್ ಇರ್ಬೋದು, ಅವ್ರ ಪಡೆ ಅವ್ರು ಗೆಸ್ಟಾಗಿ ಬಂದಿದ್ದರು. ಹಿಂಗೆ ದಾರಿ ಇದೆ, ಹಿಂಗೆ ಗೆಸ್ಟ್ ಎಲ್ಲ ಬಂದರೆ ನಾನು ಹಿಂಗೆ ಗೋಡೆಗೆ ವಾಲ್ಕೊಂಡು ಹಿಂಗೆ ನಿಂತ್ಕೊಂಡಿದ್ದೆ ಸುಮ್ಮನೆ. ಅವ್ರು ಹಿಂಗೆ ಬಂದು ಕೂತಿದ್ರು. ಹೊನ್ನಾಳಿ ಸರ್ಗೆ ಸನ್ಮಾನ ಇಟ್ಕೊಂಡಿದ್ರು ಆ್ಯಕ್ಚುಲಿ ಅವತ್ತು. 1000 ಸಿನಿಮಾಗಳ ಸರಾದಾರ ಅಂತ ಒಂದು ಅವರಿಗೆ ಸನ್ಮಾನ ಮಾಡಿದರು ಆ್ಯಕ್ಚುಲಿ. ಆ ಸಿನಿಮಾಯಿಂದ ಮಾಡಿದರು. ನಾನು ಹಿಂಗೆ ಸುಮ್ಮನೆ ಗೋಡೆ ಹೊಲ್ಕೊಂಡು ನಿಂತ್ಕೊಂಡಿದ್ದೆ. ನಾನು ಸುಮ್ಮನೆ ಹಿಂಗೆ ನೋಡ್ತಾ ಇದ್ದೆ ಅವ್ರನ್ನ. ನಾನು ಯಾಕೆ ನೋಡ್ತಿದ್ದೆ ಅಂದರೆ ಅಣ್ಣವ್ರ ಮಗ ಅಂತೇಳಿ ನೋಡ್ತಾ ಇದ್ದೆ. ರಾಜ್ಕುಮಾರ್ ಸರ್ ಅಂದರೆ ಭಾಳ ಇಷ್ಟ ನನಗೆ, ಆಯಿತಾ. ಅವ್ರನ್ನ ಸುಮ್ಮನೆ ನಾರ್ಮಲಾಗಿ ನೋಡ್ತಿದ್ದೆ. ಅವ್ರು 2 ಸಲ ಹಿಂಗೆ ನೋಡಿದ್ರು, ನಾನು ನೋಡಿದೆ. ನನ್ನ ಪಡಿ ನಾನು ಸುಮ್ಮನೆ ಇದ್ದೆ, ನಾನೇನು ಮಾತಾಡ್ಸೋಕೆ ಹೋಗಿಲ್ಲ. ಯಾಕೆ ದೊಡ್ಡ ಇರಲ್ಲ, ಸುಮ್ಮನೆ ಊಟ ಹಿಂಗೆ ಮಾತ್ರ ಚೆನ್ನಾಗಿರಲ್ಲ ಅಂತೇಳಿ ಸುಮ್ಮನೆ ಇತ್ಕೊಂಡಿದ್ದೆ. 2 ಸಲ ಹಿಂಗೆ ನೋಡಿದ್ರು, ಮತ್ತೊಂದು ಸಲ ಹಿಂಗೆ ನೋಡಿದ್ರು. ನೋಡ್ಬಿಟ್ಟು ಹಿಂಗೆ ಅಂದ್ರೆ ಅಷ್ಟೇ, ಹತ್ರ ತುಂಬ ದೂರನಿಲ್ಲ, ಇಷ್ಟೇ. ನೀವು ಎಷ್ಟು ದೂರ ಅಷ್ಟೇ ಹತ್ರ. ಸ್ಟುಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಹಾಂ, ಮುಂದೆ ಫ್ರಂಟಲ್ಲಿ ನಾನು ಹಿಂಗೆ ಸರ್ ಅಂತ ಹಿಂಗೆ ಹೋದೆ. ಉಗ್ರಮಲ್ಲಿ ಯಾಕೆ ಮಾಡಿದ್ರಲ್ಲ ನೀವು ಅಂತಂದ್ರೆ ಆ್ಯಕ್ಚುಲಿ ನಾನೊಂದು ಸೆಕೆಂಡ್ ಶಾಕ್ ಆಗ್ಬಿಟ್ಟೆ ಆ್ಯಕ್ಚುಲಿ. ಏನು ಹಿಂಗೆ ಅವ್ರಿಗೆಲ್ಲ ಜ್ಞಾಪಕ ಇರುತ್ತೆ ಅವ್ರಿಗೆ. ಮಾಡಿದಾರಲ್ಲ ಉಗ್ರಮಲ್ಲಿ, ಅಯ್ಯೋ ಅವರೆಲ್ಲ ಜ್ಞಾಪಕ ಬೇರೆ. ಉಗ್ರಮಲ್ಲಿ ಯಾಕೆ ಮಾಡಿದಿರಲ್ಲ ನೀವು ಅಂತಂದ್ರು. ಹಾಂ ಸರ್ ಅಂತಂದೆ. ಇದರಲ್ಲಿ ಮಾಡಿದ್ದೀರಾ ಅಂತಂದ್ರೆ ಹ್ಞೂ ಸರ್ ಮಾಡಿದ್ದೀನಿ ಅಂತಂದೆ. ನಾನು ಆ ಟೈಮ್ ನಂಗೆ ಏನು ಅನಿಸಿಲ್ಲ. ಓಕೆ, ಅಣ್ಣವ್ರ ಮಗ ಕೇಳಿದ್ರು, ಓ ಮೋಸ್ಟ್ಲಿ ಸಿನಿಮಾ ನೋಡಿದ್ದಾರೆ, ಆಮೇಲೆ ಸಿನಿಮಾ ಎಲ್ಲ ನೋಡ್ತಿರ್ತಾರಲ್ಲ ನೋಡ್ರಿ ಅಂದ್ಕೊಂಡು. ಬಟ್ ಈಗ ಅನಿಸ್ತಾ ಇರೋದು ನನಗೆ, ಯಾಕೆ ಕೇಳಬೇಕಾಗಿತ್ತು ನಮ್ಮನ್ನವ್ರು ಅವತ್ತು, ಯಾಕೆ ನಮ್ಮನ್ನೆಲ್ಲ ಮಾತಾಡ್ಸ್ಬೇಕಾಗಿತ್ತು? ಸುಮ್ಮನೆ ಬಂದರು, ಗೆಸ್ಟಾಗಿ ಬಂದರು, ಅವ್ರ ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇರ್ಬೋದಲ್ವ. ಸುಮ್ಮನೆ ಯಾರೋ ನಟನ ನೋಡಿ ಹಿಂಗೆ ಕರೆದು ಅದು ಹಿಂಗೆ ಅಂದರೆ ಅವತ್ತಿಗೆ ಅವ್ರು ಮಾತಾಡ್ಸ್ತಾರೆ. ಅದೇನೋ ನಮಗೇನೋ ಖುಷಿ ಇರುತ್ತೆ. ಓ ಜನ ನನಗೆ ಗುರ್ತಿಸ್ತಾರೆ ಅಂದ ಈ ಥರದ್ದೊಂದೇನೋ ಆದಾಗ. ಅಂಥದ್ರಲ್ಲಿ ಅಷ್ಟು ದೊಡ್ಡ ನಟರು ನಮ್ಮನ್ನು ಗುರ್ಸಿದಾಗ ನಮ್ಗೆ ಇನ್ನೊಂದು ಹುಮ್ಮಸ್ ಬರುತ್ತೆ. ಹಾಂ, ಕಾನ್ಫಿಡೆನ್ಸ್ ಬರುತ್ತೆ. ನಾವೇನೋ ಮಾಡ್ಬೇಕು ಲೈಫಲ್ಲಿ. ಓ ಈಗ ಇಷ್ಟು ದೊಡ್ಡ ನಟರಿಗೆ ಗುರ್ಸ್ಯಾರ ಅಂದರೆ ಇನ್ನು ಜನ ನಮ್ಮನ್ನು ಗುರ್ತಿಸ್ತಾರೆ, ಈ ಥರದೊಂದು ಫೀಲ್ ಬರುತ್ತೆ. ನಂಗೆ ಇವತ್ತಿಗೆ ಅನಿಸಿರೋದು ಅವರಲ್ಲೇನೋ ದೇವರ ಗುಣಗಳು ಇತ್ತೇನೋ ಮೋಸ್ಟ್ಲಿ, ಅದಕ್ಕೆ ಹಂಗೆ ಮಾತಾಡಿಸಿ. ಹಿಂಗೆ ಸುಮ್ಮನೆ ಮಾತಾಡ್ಸ್ಬೇಕಂತ ಏನಿಲ್ಲ, ಸುಮ್ಮನೆ ನೋಡಿದ್ರೆ ಯಾರೋ ಮಾಡಿದಾರೆ ಅನ್ಕೊಂಡು ಅವ್ರ ಪಾಡಿಗೆ ಅವ್ರ ಕೆಲಸ ಮುಗಿಸ್ಕೊಂಡು ನೋಡು. ಬಟ್ ಆ ಥರ ಅಲ್ಲ. ಸೊ ಅದೊಂದು ಅನುಭವ ಅಷ್ಟೇ ನಂಗೆ ಈಗ ಈಗ ಅದನ್ನೆಲ್ಲ ನೆನೆಸ್ಕೊಂಡಾಗ, ಓ ಮೋಸ್ಟ್ಲಿ ದೇವರೇ ಆಗಿದ್ರೇನೋ ಮೋಸ್ಟ್ಲಿ ಅಂತ ಈಗ ಅನಿಸ್ತಾ ಇರೋದು ನೋಡಿದ್ರೆ.